ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇವಾಗ ಸರ್ಕಾರ ಬಂದ್ಬಿಟ್ಟು 4 ಲಕ್ಷ BPL ರೇಷನ್ ಕಾರ್ಡುಗಳನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿದೆ. ಸೊ ಸರ್ಕಾರವು ಗ್ಯಾರಂಟಿ ಯೋಜನೆಗಳನ್ನು ತಂದಿತ್ತು. ಇನ್ನು ಈ ಒಂದು ಗ್ಯಾರಂಟಿ ಯೋಜನೆಗಳು ಮೇನ್ಲಿ ಬಂದ್ಬಿಟ್ಟು BPL ರೇಷನ್ ಕಾರ್ಡುದಾರರಿಗಂತಲೇ ಈ ಒಂದು ಯೋಜನೆಗಳನ್ನು ತರಲಾಗಿತ್ತು. ಆದರೆ ಅನರ್ಹರು ಕೂಡ ಈ ಒಂದು ಯೋಜನೆಗಳನ್ನು ಪಡೆದುಕೊಳ್ತಾ ಇರುವಂತಹ ಒಂದು ರೀಸನ್ನಿಂದಾಗಿ ಸೊ ಅವರ ಒಂದು ಖಾತೆಗಳನ್ನು ಇದೀಗ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಇನ್ನೂ ಕೂಡ ರಾಜ್ಯದಲ್ಲಿ 22 ಲಕ್ಷ BPL ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡುತ್ತೆ. ಇನ್ನು ಇಲ್ಲಿಯವರೆಗೆ 4 ಲಕ್ಷ BPL ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡಿದೆ. ಸೊ ಇನ್ನು ತುಂಬ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ. ಸೊ ಯಾಕೆ ಬಂದಿಲ್ಲ ಎಂಬುದನ್ನು ಇದೀಗ ನೋಡ್ತಾ ಹೋದರೆ, ಸೊ ರಾಜ್ಯದಲ್ಲಿ ಇದೀಗ ತುಂಬ ಜನರ BPL ರೇಷನ್ ಕಾರ್ಡುಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಹಾಗೂ ತುಂಬ ಜನರ BPL ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ಹೋಲ್ಡ್ ಮಾಡ್ತಾ ಇದೆ. ಸೊ ಈ ಒಂದು ರೀಸನ್ನಿಂದಾಗಿ ನಿಮ್ಮ ಒಂದು BPL ರೇಷನ್ ಕಾರ್ಡುಗಳು ಕೂಡ ಇದೀಗ ಕ್ಯಾನ್ಸಲ್ ಆಗುತ್ತೆ. ಇನ್ನು ಮುಂದೂ ಕೂಡ ಕ್ಯಾನ್ಸಲ್ ಆಗುವಂತಹ ಒಂದು ಸಾಧ್ಯತೆಗಳು ತುಂಬಾನೇ ಇದೆ. ಸೊ ಮೊದಲೇದಾಗಿ ಇದೀಗ BPL ರೇಷನ್ ಕಾರ್ಡುಗಳು ಯಾರಿಗೆ ಕೊಡ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ, ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಮಾತ್ರ ಈ ಒಂದು ರೇಷನ್ ಕಾರ್ಡುಗಳನ್ನು ಇಲ್ಲಿ ಕೊಡ್ತಾರೆ. ಸೊ ಇದು ಬಂದ್ಬಿಟ್ಟು ಅವರ ಒಂದು ವೃತ್ತಿ, ಆದಾಯ, ವಾಹನ ಹಾಗೂ ಭೂಮಿಯ ಆಧಾರದ ಮೇಲೆ ಈ ಒಂದು ಕ್ರೈಟೀರಿಯಾ ಒಂದನ್ನು ತರಲಾಗಿತ್ತು. ಸೊ ಮೊದಲೇದಾಗಿ ಅವರ ಒಂದು ಆದಾಯ ಬಂದ್ಬಿಟ್ಟು 1,20,000ಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಅವರಿಗೆ BPL ರೇಷನ್ ಕಾರ್ಡುಗಳು ಸಿಗುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಇದ್ರೆ ಅವರಿಗೆ ಇಲ್ಲಿ BPL ರೇಷನ್ ಕಾರ್ಡು ಸಿಗೋದಿಲ್ಲ. ಅದರ ಬದಲಾಗಿ ಅವರಿಗೆ APL ರೇಷನ್ ಕಾರ್ಡುಗಳು ಇಲ್ಲಿ ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸರ್ಕಾರಿ ನೌಕರಿ. ಸೊ ನಿಮ್ಮ ಒಂದು ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರಿಯಲ್ಲಿ ಇದ್ದರೆ ಸೊ ನಿಮ್ಮ ಒಂದು BPL ರೇಷನ್ ಕಾರ್ಡ್ ಇದ್ರೂ ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಅಂಥವರಿಗೆ ಇಲ್ಲಿ BPL ರೇಷನ್ ಕಾರ್ಡುಗಳು ಸಿಗೋದಿಲ್ಲ. ಸೊ ಇನ್ನು ಮೂರನೇದಾಗಿ ಬಂದ್ಬಿಟ್ಟು 1 ಎಕರೆಗಿಂತ ಹೆಚ್ಚಿನ ಭೂಮಿಯನ್ನು ಮೀರಿರಬಾರ್ದು. ಸೊ ಹೆಚ್ಚಿನ ಭೂಮಿ ಇತ್ತು ಅಂತಂದ್ರೆ ಅವರಿಗೆ BPL ರೇಷನ್ ಕಾರ್ಡುಗಳನ್ನು ನೀಡೋದಿಲ್ಲ. ಸೊ ಇನ್ನು ಗ್ರಾಮೀಣ ಭಾಗದಲ್ಲಿ 3 ಹೆಕ್ಟೇರ್ ಅಥವಾ 3 ಎಕರೆಗಿಂತ ಹೆಚ್ಚಿರಬಾರ್ದು ಹಾಗೂ ನಗರ ಭಾಗದಲ್ಲಿ 1,000 ಚದರ ಅಡಿ ವಿಸ್ತೀರ್ಣಗಿಂತ ಮನೆಯು ಹೆಚ್ಚಿರಬಾರ್ದು. ಸೊ ಅದಕ್ಕಿಂತ ಜಾಸ್ತಿ ಇತ್ತು ಅಂತ ಅಂದರೆ ನಿಮ್ಮ ಒಂದು ಭೂಮಿ, ಸೊ ಅವರಿಗೆ ಇಲ್ಲಿ BPL ರೇಷನ್ ಕಾರ್ಡುಗಳು ಸಿಗೋದಿಲ್ಲ. ಸೊ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 4 ಚಕ್ರದ ವೈಟ್ ಬೋರ್ಡ್ ವಾಹನಗಳು ಇತ್ತು ಅಂತಂದರೆ ಸೊ ಅವರಿಗೂ ಕೂಡ ಇಲ್ಲಿ BPL ರೇಷನ್ ಕಾರ್ಡುಗಳು ಸಿಗೋದಿಲ್ಲ. ಇನ್ ಕೇಸ್ ಏನಾದರೂ ನಿಮ್ಮ ಬಳಿ ಏನಾದರೂ ಯೆಲ್ಲೋ ಬೋರ್ಡ್ ವಾಹನಗಳು ಇತ್ತು ಅಂತಂದರೆ ಇಲ್ಲಿ ನಿಮಗೆ ವಿನಾಯಿತಿಯನ್ನು ನೀಡಲಾಗುತ್ತೆ. ಆದರೆ ನೀವೇನಾದರೂ ಇಲ್ಲಿ ಸ್ವಂತಕ್ಕೆ ಈ ಒಂದು ವಾಹನಗಳನ್ನು ಉಪಯೋಗಿಸ್ತಾ ಇದ್ರೆ ಸೊ ಅವರಿಗೆ ಇಲ್ಲಿ BPL ರೇಷನ್ ಕಾರ್ಡುಗಳನ್ನು ಸರ್ಕಾರ ರದ್ದು ಮಾಡುತ್ತೆ. ಇನ್ನು ಕೊನೆಯದಾಗಿ ತಿಂಗಳಿಗೆ 150 ಯೂನಿಟ್ಗಿಂತ ಹೆಚ್ಚಿನ ವಿದ್ಯುತ್ತನ್ನು ನೀವೇನಾದರೂ ಬಳಸ್ತಾ ಇದ್ರೆ ಸೊ ಅವರಿಗೂ ಕೂಡ ಇಲ್ಲಿ BPL ರೇಷನ್ ಕಾರ್ಡುಗಳು ಸಿಗೋದಿಲ್ಲ. ಸೊ ಈ ಎಲ್ಲ ರೂಲ್ಸ್ಗಳನ್ನು ಇಟ್ಕೊಂಡು ಇದೀಗ BPL ರೇಷನ್ ಕಾರ್ಡುಗಳನ್ನು ಈ ಹಿಂದೆ ತರಲಾಗಿತ್ತು. ಸೊ ಆದರೂ ಕೂಡ ತುಂಬ ಜನರು ಈ ಒಂದು BPL ರೇಷನ್ ಕಾರ್ಡುಗಳಿಗೆ ಅರ್ಜಿಯನ್ನು ಸಲ್ಲಿಸಿಕೊಂಡು ಸರ್ಕಾರದ ಅನೇಕ ಯೋಜನೆಗಳನ್ನು ಎಲ್ಲರೂ ಕೂಡ ಇಲ್ಲಿ ಪಡೆದುಕೊಳ್ತಾ ಇದ್ರು. ಸೊ ಅಂಥವರ ರೇಷನ್ ಕಾರ್ಡುಗಳನ್ನು ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ. ಇನ್ನು ಈ ಮಧ್ಯೆ ಇದೀಗ ತುಂಬಾ ಜನರ ರೇಷನ್ ಕಾರ್ಡುಗಳು ಅಂತಂದ್ರೆ BPL ರೇಷನ್ ಕಾರ್ಡುದಾರರು ಯಾರ್ಯಾರು ಇರ್ತಾರೋ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರುವ ಜನರದು ಕೂಡ ಇದೀಗ BPL ರೇಷನ್ ಕಾರ್ಡುಗಳು ಇಲ್ಲಿ ರದ್ದಾಗಿದೆ. ಸೊ ಯಾಕೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ, ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಟೈಮ್ನಲ್ಲಿ ಅಲ್ಲಿ ಟ್ಯಾಕ್ಸ್ ಪೇಯಬಲ್ ಎಸ್ ಆರ್ ನೋ ಅಂತ ಕೇಳಿರುತ್ತೆ. ಅಲ್ಲೇನಾದ್ರೂ ನೀವು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು BPL ರೇಷನ್ ಕಾರ್ಡು ಇಲ್ಲಿ ರದ್ದಾಗತ್ತೆ ಅಂಡ್ ಅದರ ಜೊತೆಗೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯು ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಹೀಗೆ ಅನೇಕ ರೀಸನ್ ಅನ್ನ ಇಟ್ಕೊಂಡು ಇದೀಗ BPL ರೇಷನ್ ಕಾರ್ಡುದಾರರ ಸಂಖ್ಯೆಗಳನ್ನು ಇದೀಗ ಸರ್ಕಾರ ಕಡಿಮೆ ಮಾಡ್ತಾ ಇದೆ. ಸೊ ಇಲ್ಲಿಯವರೆಗೆ ರಾಜ್ಯದಲ್ಲಿ ಇದೀಗ 4 ಲಕ್ಷ BPL ರೇಷನ್ ಕಾರ್ಡುಗಳನ್ನು ಇದೀಗ ಕ್ಯಾನ್ಸಲ್ ಮಾಡಿದೆ. ಇನ್ನೂ ಕೂಡ 22 ಲಕ್ಷ ಜನರ ರೇಷನ್ ಕಾರ್ಡುಗಳನ್ನು ಇದೀಗ ಕ್ಯಾನ್ಸಲ್ ಮಾಡುವುದಾಗಿ ಇದೀಗ ಸರ್ಕಾರವು ಕೂಡ ಹೇಳಿದೆ. ಸೊ ಇಲ್ಲಿ ಯಾರ್ಯಾರ BPL ರೇಷನ್ ಕಾರ್ಡುಗಳು ಇಲ್ಲಿ ಕ್ಯಾನ್ಸಲ್ ಆಗುತ್ತೋ ಅವರಿಗೆ ಇನ್ ಮುಂದೆ ಸರ್ಕಾರದ ಈ ಒಂದು ಗ್ಯಾರಂಟಿ ಯೋಜನೆಗಳು ಇಲ್ಲಿ ಸಿಗೋದಿಲ್ಲ. ಅಂಡ್ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಕ್ಯಾನ್ಸಲ್ ಆಗುಂಟಾ ಇಲ್ವೇ ಎಂಬುದನ್ನು ನೀವು ಆನ್ಲೈನ್ ನಲ್ಲಿಯೂ ಕೂಡ ಫ್ರೀ ಆಗಿ ಚೆಕ್ ಮಾಡ್ಕೊಳ್ಬಹುದು. ಸೊ ಯಾವ ರೀತಿ ಚೆಕ್ ಮಾಡ್ಕೊಳ್ಬಹುದು ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಅನ್ನ ಮಾಡ್ತೀನಿ. ಅಂಡ್ ಮುಂದಿನ ವಿಡಿಯೋ ಏನಾದರೂ ನಾನು ರೆಕಾರ್ಡ್ ಮಾಡಿದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಆ ಒಂದು ವಿಡಿಯೋವನ್ನು ಕೂಡ ನೋಡ್ಕೊಳ್ಬಹುದು. ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಆ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಒಂದು ಹೆಸರು ಕೂಡ ಇರುತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಇದೀಗ ನೋಡ್ತಾ ಹೋದ್ರೆ 14ನೇ ಕಂತಿನ ಹಣವು ಕೂಡ ಈ ಒಂದು ತಿಂಗಳು ಇದೀಗ ಬಿಡುಗಡೆಯಾಗಿದೆ. ಹೌದು, ಗೃಹಲಕ್ಷ್ಮಿ ಹಣ ಹಾಗೂ ಅನ್ನಭಾಗ್ಯ ಯೋಜನೆ ಹಣ ಎರಡೂ ಕೂಡ ಒಮ್ಮೆಲೆ ಇದೀಗ ಬಿಡುಗಡೆಯಾಗಿದೆ. ಸೊ ಇನ್ನು ತುಂಬಾ ಜನ ಕೇಳ್ತಾ ಇದ್ರೆ ನಮಗೆ ಈ ಒಂದು ಹಣ ಬಂದಿಲ್ಲ ಅನ್ಕೊಂಡು. ಅಕ್ಟೋಬರ್ ತಿಂಗಳಿನಲ್ಲಿ ಯಾರ್ಯಾರಿಗೆ ಬಂದಿಲ್ವೋ ಅವರುಗಳಿಗೆ ಇದೀಗ ನವೆಂಬರ್ ತಿಂಗಳಿನಲ್ಲಿ 2 ಕಂತನ್ನ ಇದೀಗ ಸರ್ಕಾರ ಬಿಡುಗಡೆ ಮಾಡ್ತಾ ಇದೆ. ನಿಮಗೆ ಈ ಒಂದು ಹಣ ಬಂದುಂಟಾ ಇಲ್ವೇ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡ್ರಿ. ಆ್ಯಂಡ್ ನಿಮ್ಮದು ಏನಾದರೂ BPL ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿತ್ತು ಅಂತಂದರೆ ಅದನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಬೋದು. ಸೊ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಬೋದು ಆ್ಯಂಡ್ ಮತ್ತೆ ನಾವು BPL ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸ್ಬೋದು ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿನ ಮುಂದೆ ನಿಮಗೆ ಅಪ್ಲೋಡನ್ನು ಮಾಡ್ತೀನಿ. ಸೊ ಅದರ ಒಂದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋವನ್ನು ಕೂಡ ನೀವು ನೋಡ್ಕೊಳ್ಬೋದು. ಸೊ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.